ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಹೇಳ್ದಂಗೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಭಾಳ ಚಾಣಕ್ಯ ರಾಜಕಾರಣಿ, ಚಾಣಕ್ಯ. ಅವರು ಸೈಲೆಂಟ್ ಕಿಲ್ಲರ್. ಯಾರ್ಯಾರು ಹೇಳಿಕೆಗಳನ್ನ ಎಲ್ಲಿ ತಲುಪಿಸ್ಬೇಕು, ರಾಜಣ್ಣ ಹೇಳಿದಾಗ ಹೈಕಮಾಂಡ್ಗೆ ಯಾವ ರೀತಿ ವರದಿ ಮಾಡಿದರು, ರಾಜಣ್ಣ ತಲೆದಂಡ ಆಯಿತು, ಅಪಮಾನ ಆಯಿತು, ರಾಜೀನಾಮೆ ಕೊಡಲಿಲ್ಲ, ಕಿತ್ತಿ ಬಿಸಾಕಂತೇಳಿ ರಾಹುಲ್ ಗಾಂಧಿ ಅಂತೇಳಿ ವಾಲ್ಮೀಕಿ ಸಮಾಜದ ನಾಯಕರಿಗೆ. ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್. ಅವ್ರು ಯಾವುದೇ ಹೇಳಿಕೆ ಪ್ರತಿಕ್ರಿಯೆ ಕೊಡಲ್ಲ. ಯಾವ ರೀತಿ ಎಲ್ಲಿ ವರದಿ ಕೊಡೋಕ್ಕೂ ಅವರ ಹೈಕಮಾಂಡನ್ನು ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ದೀಪ ಭಾಳ ಪ್ರಕಾಶಮಾನ ಉರಿಯುತ್ತೆ. ಆ ಪ್ರಕಾಶಮಾನ ಉರಿದು ದೀಪ ತನ್ನನ್ನು ತಾನು ನಂದಿ ಹೋಗುತ್ತೆ, ಹಾರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಪದೇ ಪದೇ ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ. 100% ಅಧಿಕಾರ ಬಿಟ್ಕೊಡ್ಬೇಕಂದ್ರೆ ಅವ್ರ ಹಿಂಬಾಲಕರ ಮುಖಾಂತರ ಹೇಳಿಕೆಗಳು ಕೊಡಿಸ್ತಾರೆ, ಮಗನಿಂದ ಹೇಳಿಕೆ ಕೊಡಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಭ್ರಮನಿರಸನಾಗಿದ್ದಾರೆ. ನನ್ನ ಮುಖ್ಯಮಂತ್ರಿ ಅಧಿಕಾರಾವಧಿ ಮುಗಿದೇ ಬಂತಂತೇಳಿ ವಿವಾದಾತ್ಮಕ ಹೇಳಿಕೆ ಅವರು ಕೊಡ್ತಾರೆ, ಅವ್ರ ಮಗ ಸುಪುತ್ರ ಕೊಡ್ತಾರೆ, ಅವ್ರ ಸಚಿವರು ಕೊಡ್ತಾರೆ. 100% ಕಾಂಗ್ರೆಸ್ನಲ್ಲಿ ಅವರ ಪಕ್ಷದ ಹೇಳಿದಂಗೆ ದೊಡ್ಡ ಕ್ರಾಂತಿ ಆಗುತ್ತೆ. ಇದು ರಾಜಣ್ಣ ಹೇಳಿದ್ದು, ಭಾಳ ಜನ ಮುಖಂಡರುಗಳು ಹೇಳಿದ್ದು. 100% ನವೆಂಬರ್ 26 ಕ್ರಾಂತಿ ಆಗುತ್ತೆ. ಬಹುಶಃ ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟ ನಡೀತಿದೆ. ಕಚ್ಚಾಟದಿಂದ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ.